ಲಾಯರ್ ಕೂಡ ಈಗ ಆಗಮಿಸಿರ್ತಕ್ಕಂಥದ್ದು ಅವರು ಕಾಯ್ತಿದ್ರು. ನಂತರ 1 ಗಂಟೆ ಬಳಿಕ ಅಂದ್ರೆ 12 ಗಂಟೆ ಸುಮಾರಿಗೆ ಮಹಿಳಾಧಿಕಾರಿ ತಂಡ ಬಂತು. ಇಬ್ಬರು ಕೂಡ ಇದೇ ಸ್ಥಳದಲ್ಲಿ ಅವರ ಮನೆಯ ಆವರಣದಲ್ಲಿ ಕುಳಿತು ಕಾಯ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ ಮಹಿಳಾ ವಕೀಲರ ತಂಡ ಭವಾನಿ ರೇವಣ್ಣವರ ಮನೆಯೊಳಗೆ ಎಂಟ್ರಿ ಆಗ್ತದೆ. ಯಾವ ಕೂಡ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗುವ ಸಲುವಾಗಿ ಅವರ ಮನೆಗೆ ಬರಬಹುದಾ ಅಂತಕ್ಕಂಥ ಸಾಕಷ್ಟು ನಿರೀಕ್ಷೆಗಳಿದೆ. ಹಾಗಾಗಿನೇ ಈಗಷ್ಟೇ 3 ವಕೀಲರ ತಂಡ ಮಹಿಳಾ ವಕೀಲರ ತಂಡ ಅವರ ಮನೆಗೆ ಎಂಟ್ರಿ ಆಗ್ತದೆ. ಇವರೆಲ್ಲರೂ ಕೂಡ ಭವಾನಿ ರೇವಣ್ಣ ಜೊತೆ ಪಕ್ಷದಲ್ಲಿ ಕೂಡ ಮುಚ್ಕೊಂಡಿದ್ದಂತವರು ಭವಾನಿ ರೇವಣ್ಣ ಇರ್ತಿದ್ದಂತ ಕೆಲವು ಮಹಿಳಾ ವಕೀಲರುಗಳು ಅವರೆಲ್ಲರೂ ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಭವಾನಿ ರೇವಣ್ಣ ಬರಬಹುದಾ, ವಿಚಾರಣೆಗೆ ಹಾಜರಾಗಬಹುದಾ, ಇದಕ್ಕೆ ಇಲ್ಲಿ ಅಧಿಕಾರಿಗಳು ಕೂಡ ಅವ್ರನ್ನ ವಿಚಾರಣೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಹಾಗಾಗಿನೇ ಅವರ ನಿರೀಕ್ಷೆಯೊಂದಿಗೆ ಅಧಿಕಾರಿಗಳು ಕೂಡ ಈಗ ಕಾದು ಕುಳಿತಿದ್ದಾರೆ. ಏನು ಸಂತ್ರಸ್ತ ಮಹಿಳೆಯ ಅಪಹರಣ ಆಗಿದೆ ಅಂತೇಳಿ ಆ ಒಂದು ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಅರ್ಜಿ ನಿನ್ನೆ ವಜಾ ಆಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಈಗ ಭವಾನಿ ರೇವಣ್ಣ ಸಹಜವಾಗಿಯೇ ಬಂಧನದ ಭೀತಿ ಕೂಡ ಇದೆ. ಹಾಗೇನೆ ಎಲ್ಲ ಒಂದ್ ಕಡೆ ತಾನು SIT ಮುಂದೆ ಹಾಜರಾದ್ರೆ ಬಂಧನ ಆಗ್ಬೋದು ಅಂತಕ್ಕಂಥ ಆತಂಕ ಸಹಜವಾಗಿಯೇ ಭವಾನಿ ರೇವಣ್ಣ ಇರಬಹುದು. ಆದ್ರೂ ಕೂಡ ಅಧಿಕಾರಿಗಳು ತಾವು ಕೊಟ್ಟಂತ ನೋಟಿಸ್ ಆಧಾರದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು. 11 ಗಂಟೆಗೆ ಬಂದ್ರು, ಸಂಜೆ 5 ಗಂಟೆವರೆಗೂ ಕಾಯ್ತೀವಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಸೊ ಎಲ್ಲರೂ ಕೂಡ ಯಾವ ಕ್ಷಣದಲ್ಲಾದ್ರೂ ಕೂಡ ಭವಾನಿ ರೇವಣ್ಣ ಬರಬಹುದು, ಬಂದ್ರೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಕಾನೂನು ಸಲಹೆ ಪಡ್ಕೊಳ್ಳಿಕ್ಕೆ ಲಾಯರ್ ಕೂಡ ಈಗ ಆಗಮಿಸಿರ್ತಕ್ಕಂಥದ್ದು ಅವರು ಕಾಯ್ತಿದ್ರು. ನಂತರ 1 ಗಂಟೆ ಬಳಿಕ ಅಂದ್ರೆ 12 ಗಂಟೆ ಸುಮಾರಿಗೆ ಮಹಿಳಾಧಿಕಾರಿ ತಂಡ ಬಂತು. ಇಬ್ಬರು ಕೂಡ ಇದೇ ಸ್ಥಳದಲ್ಲಿ ಅವರ ಮನೆಯ ಆವರಣದಲ್ಲಿ ಕುಳಿತು ಕಾಯ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ ಮಹಿಳಾ ವಕೀಲರ ತಂಡ ಭವಾನಿ ರೇವಣ್ಣ ಅವರ ಮನೆಯೊಳಗೆ ಎಂಟ್ರಿ ಆಗ್ತದೆ. ಯಾವ ಕೂಡ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗುವ ಸಲುವಾಗಿ ಅವರ ಮನೆಗೆ ಬರಬಹುದಾ ಅಂತಕ್ಕಂಥ ಸಾಕಷ್ಟು ನಿರೀಕ್ಷೆಗಳಿದೆ. ಹಾಗಾಗಿನೇ ಈಗಷ್ಟೇ 3 ವಕೀಲರ ತಂಡ ಮಹಿಳಾ ವಕೀಲರ ತಂಡ ಅವರ ಮನೆಗೆ ಎಂಟ್ರಿ ಆಗ್ತದೆ. ಇವರೆಲ್ಲರೂ ಕೂಡ ಭವಾನಿ ರೇವಣ್ಣ ಜೊತೆ ಪಕ್ಷದಲ್ಲಿ ಕೂಡ ಮುಚ್ಕೊಂಡಿದ್ದಂತವರು ಭವಾನಿ ರೇವಣ್ಣ ಇರ್ತಿದ್ದಂತ ಕೆಲವು ಮಹಿಳಾ ವಕೀಲರುಗಳು ಅವರೆಲ್ಲರೂ ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಭವಾನಿ ರೇವಣ್ಣ ಬರಬಹುದಾ, ವಿಚಾರಣೆಗೆ ಹಾಜರಾಗಬಹುದಾ, ಇದಕ್ಕೆ ಇಲ್ಲಿ ಅಧಿಕಾರಿಗಳು ಕೂಡ ಅವ್ರನ್ನ ವಿಚಾರಣೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಹಾಗಾಗಿನೇ ಅವರ ನಿರೀಕ್ಷೆಯೊಂದಿಗೆ ಅಧಿಕಾರಿಗಳು ಕೂಡ ಈಗ ಕಾದು ಕುಳಿತಿದ್ದಾರೆ. ಏನು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.